ಕ್ಲಾಸ್ ರೂಮ್ ಒಳಗಡೆ ಎಲ್ಲಾ ಮಕ್ಳು ಕೂತ್ಕೊಂಡಿರ್ತಾರೆ. ಒಂದ್ ಬೆಂಚ್ ಮೇಲೆ ಇಬ್ರಿಬ್ರು ಮಕ್ಳು ಕೂತಿರ್ತಾರೆ. ಆದ್ರೆ ಇವಳ ಪಕ್ಕದಲ್ಲಿ ಮಾತ್ರ ಯಾರು ಕೂತಿರಲ್ಲ, ಅವಳೊಬ್ಳೇ ಇರ್ತಾಳೆ. ಯಾಕಂದ್ರೆ ಪೂಜಾ ಕಪ್ಪಗಿರ್ತಾಳಲ್ವಾ, ಅದಕ್ಕೆ ಯಾರು ಕೂರಲ್ಲ. ಅಷ್ಟ್ರಲ್ಲೇ ಈಶಾ ಅನ್ನೋಳು ಬರ್ತಾಳೆ. ಅವಳು ಕ್ಲಾಸ್ ಒಳಗಡೆ ಬರ್ತಾಳೆ. ಅರೇ, ಈ ಕ್ಲಾಸಲ್ಲಿ ನನ್ಗಂತ ಜಾಗನೇ ಇಲ್ಲ. ಅರೆ ಈಶಾ, ನನ್ ಪಕ್ಕದಲ್ಲಿ ಜಾಗ ಇದೆ. ಈಶಾ ಬಾ, ನನ್ ಪಕ್ಕದಲ್ಲಿ ಕುತ್ಕೋ. ಹಾ, ನಿನ್ ಪಕ್ಕದಲ್ಲ? ಅಯ್ಯೋ ಬೇಡಪ್ಪ, ನಿನ್ ಪತ್ರ ಮಾತಾಡ್ಲೂಬಾರ್ದು ಅಂತ ಅಮ್ಮ ಹೇಳಿದಾರೆ. ಇನ್ನ ಪಕ್ಕದಲ್ಲಿ ಕುತ್ಕೊಂಡ್ರೆ ನಾನ್ ಕಪ್ಪಗಾಗ್ಬಿಡ್ತೀನಿ. ಬೇಡ ಅಮ್ಮ. ದಿನ ಇದೇ ಕೇಳ್ಬೇಕಾಗುತ್ತೆ. ತುಂಬಾ ಬೇಜಾರಾಗತ್ತೆ. ಅವಳು ಸ್ಕೂಲ್ಗೋಗಕ್ಕೂ ಇಷ್ಟ ಇಲ್ಲ. ಮನೆಗೋಗಿ ಅಮ್ಮ ಹತ್ರ ಅಳ್ತಾ ಅವಳು ಹೇಳ್ತಾಳೆ, ಅಮ್ಮ ಅಮ್ಮ, ನಾನು ಸ್ಕೂಲ್ಗೆ ಹೋಗಲ್ಲ ಅಮ್ಮ, ನಾನ್ ಕಪ್ಪಗಿದ್ದೀನಿ ಅಂತ ಎಲ್ಲರೂ ನನ್ನ ಗೇಲಿ ಮಾಡ್ತಾರೆ, ನಾನು ಹೋಗೋದಿಲ್ಲ ಅಮ್ಮ. ಅರೇ ಪೂಜಾ ಬೇಟಾ, ಬೇಡು ತಾಯಿ, ನೀನೇನು ಯೋಚನೆ ಮಾಡ್ಬೇಡ. ಅಪ್ಪನ್ಗೆ ಟ್ರಾನ್ಸ್ಫರ್ ಆಗಿದೆ, ನಾವು ಬೇರೆ ಹೋಗೋಣ, ಬೇರೆ ಸ್ಕೂಲ್ಗೆ ಹೋಗೋಣ, ಜಾಲಿಯಾಗಿರುತ್ತೆ. ಪೂಜಾಗಿದ್ ಕೇಳಿದ ತಕ್ಷಣ ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಅವಳು ತುಂಬಾ ಜಾಲಿಯಾಗಿ ರೆಡಿ ಆಗ್ತಾಳೆ. ಯಾಕಂದ್ರೆ ಹೊಸ ಸ್ಕೂಲ್ ಅಲ್ವಾ, ಅಲ್ಲಿ ಎಲ್ಲರೂ ಫ್ರೆಂಡ್ಸ್ ಆಗ್ತಾರೆ ಅನ್ಕೊಂಡ್ಲು. ಮತ್ತೆ ಪೂಜಾ ಅವ್ರ ಅಪ್ಪನ್ಗೆ ತುಂಬಾ ಬೇಗನೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಅವರು ಹೊಸ ಜಾಗಕ್ಕೆ ಹೋಗ್ತಾರೆ. ಮತ್ತೆ ಅಲ್ಲಿ ಒಂದು ಒಳ್ಳೆ ಸ್ಕೂಲಲ್ಲಿ ಅವರಪ್ಪ ಅಡ್ಮಿಷನ್ ಮಾಡ್ತಾರೆ. ಪೂಜಾ ಒಂದು ಹೊಸ ನಂಬಿಕೆಯಲ್ಲಿ ಸ್ಕೂಲ್ಗೆ ಹೋಗ್ತಾಳೆ. ಹೊಸ ಫ್ರೆಂಡ್ಸ್ ಸಿಗ್ತಾರೆ, ಎಲ್ಲರೂ ಅವ್ರ ಹತ್ರ ಮಾತಾಡ್ತಾರೆ ಅಂತ ಅನ್ಕೋತಾಳೆ. ಆದ್ರೆ ಮೊದಲನೇ ದಿನಾನೇ ಎಲ್ಲಾನು ಒಡ್ದೋಗ್ಬಿಡುತ್ತೆ. ಇನ್ನ ಬೇರೆ ಕೆಟ್ಟದಾಗಿರುತ್ತೆ. ಅರೇ ಗಾಯ್ಸ್, ಇಲ್ ನೋಡಿ ಎಷ್ಟು ಕಪ್ಪಗಿದ್ದಾಳೆ ಅಂತ. ಇಂಥ ಹುಡ್ಗಿರ್ಗೆ ಸ್ಕೂಲಲ್ಲಿ ಅಡ್ಮಿಷನ್ ಯಾಕೆ ಕೊಟ್ರು? ಅಯ್ಯೋ ದೇವ್ರೆ, ಅಮಾವಾಸ್ಯೆ ತರ ಇದಳ್ ನೋಡು. ಇವಳ್ ಮುಖ ನೋಡಿದ್ರೆ ದಿನ ಎಲ್ಲ ನಾಶ ಆಗ್ಬಿಡುತ್ತೆ ಕಣ್ರೋ. ಅಯ್ಯೋ ದೇವ್ರೆ, ಎಷ್ಟು ಖರಾಬಾಗ್ ಕಾಣ್ತಾಳೆ ಇವಳು. ಎಲ್ಲಾದ್ರೂ ಮಗು ಏನಾದ್ರೂ ರಾತ್ರಿ ನೋಡಿದ್ರೆ ಭೂತ ಅಂತ ಹೆದರ್ಕೊಳ್ಳೋದಷ್ಟೇ. ಕ್ಲಾಸಲ್ಲಿ ಮಕ್ಳು ಎಲ್ಲರೂ ನಗಕ್ ಶುರು ಮಾಡ್ತಾರೆ. ಅಷ್ಟ್ರಲ್ಲೇ ಮೇಡಮ್ ಒಳಗಡೆ ಬರ್ತಾರೆ. ಸ್ಟೂಡೆಂಟ್ಸ್, ಇವತ್ ನಾನ್ ನಿಮ್ಗೆ ಸರ್ಪ್ರೈಸ್ ಟೆಸ್ಟ್ ಕೊಡೋಣ ಅಂತಿದ್ದೀನಿ, ಎಲ್ಲರೂ ರೆಡಿ ಆಗಿ. ನೋಡ್ರು, ನಾನ್ ಹೇಳ್ದೆ ಅಲ್ವಾ, ಈ ಸರ್ಪ್ರೈಸ್ ಟೆಸ್ಟ್, ಈ ಮುಖ ನೋಡಿದ್ರೆ ಹಿಂಗೆ ಆಗುತ್ತೆ ಅಂತ. ನೋಡು, ಹಂಗೆ ಆಯ್ತು. ಆಗ ಪೂಜಾನ ಟೀಚರ್ ಕರೆದು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವಳು ನಮ್ಮ ಹೊಸ ಸ್ಟೂಡೆಂಟ್ ಪೂಜಾ. ಇವಳತ್ರ ಫ್ರೆಂಡ್ಶಿಪ್ ಮಾಡೋದಕ್ಕೆ ಯಾರು ಇಷ್ಟಪಡ್ತೀರಾ? ಆದ್ರೆ ಯಾರೂ ಕೈ ಎತ್ತೋದಿಲ್ಲ. ಮತ್ತೆ ಕ್ಲಾಸಲ್ಲಿ ಫ್ರಂಟಲ್ ಕೂತಿರೋ ಹುಡುಗಿ ಮೇಡಮ್ ಹತ್ರ ಹೀಗಂತಾಳೆ. ಅವಳ ಹೆಸರು ಪ್ರೀತಿ. ಏನಂತಾಳಂದ್ರೆ, ಮೇಡಮ್, ಇಷ್ಟು ಕಪ್ಪು ಹುಡುಗಿ ಜೊತೆ ಫ್ರೆಂಡ್ಶಿಪ್ ಯಾರು ಮಾಡ್ತಾರೆ? ಆ ಮಾತ್ ಕೇಳಿ ಪೂಜಾಗೆ ತುಂಬಾನೇ ಬೇಜಾರಾಗುತ್ತೆ. ಮತ್ತೆ ಈ ಸ್ಕೂಲಲ್ಲೂ ಪೂಜಾ ಹತ್ರ ಎಲ್ಲರೂ ಹೀಗೆ ಮಾತಾಡ್ತಾರ? ಇದೇ ಬೇಜಾರಲ್ಲಿ ಇರ್ತಾಳೆ. ಕಪ್ಪಗಿದ್ದಾಳೆ ಅಂತ ಚುಡಾಯಿಸ್ತಾರ? ಕ್ಲಾಸ್ ಆದ್ಮೇಲೆ ಪ್ರೀತಿ ಪೂಜಾ ಹತ್ರ ಬಂದು ಮಾತಾಡ್ತಾಳೆ. ಅರೆ ಅರೆ, ನೋಡ್ರು, ನಮ್ ಅಮಾವಾಸ್ಯೆ ಇಲ್ಲೇ ಇದೆ. ಎಲ್ ಹೋಗ್ತಿದ್ದಾಳೆ ನೋಡು. ಯಾರ್ ಅಡ್ಮಿಷನ್ ಕೊಟ್ರು ಅಂತ ಗೊತ್ತಿಲ್ಲ. ನಿನ್ನಿಂದ ನಮ್ಮ ಹೆಸರೇ ಹಾಳಾಗುತ್ತೆ, ಸ್ಕೂಲಿನ ಹೆಸರು ಹಾಳಾಗುತ್ತೆ. ಏನ್ ಮಾತಾಡ್ತಿದ್ಯಾ ನೀನು? ನಾನ್ ಕಪ್ಪಗಿರೋದ್ರಿಂದ ಸ್ಕೂಲ್ ಹೆಸರು ಸ್ಪಾಯ್ಲ್ ಆಗತ್ತಾ? ಏನ್ ಮಾತಾಡ್ತಿದ್ಯಾ ನೀನು? ಏಯ್, ಎಷ್ಟು ಧೈರ್ಯ ನಿನ್ಗೆ? ನನ್ನ ಹತ್ರ ಹೀಗ್ ಮಾತಾಡ್ತೀಯಾ? ನಾನ್ ಯಾರ್ ಅನ್ಕೊಂಡಿದ್ಯಾ? ಇದು ನನ್ನ ಅಪ್ಪನ್ ಸ್ಕೂಲು. ನಾನ್ ಅನ್ಕೊಂಡ್ರೆ ನಿನ್ನ ಇವಾಗ್ಲೇ ಸ್ಕೂಲಿಂದ ತೆಗೆದು ಬಿಡ್ತೀನಿ. ನನ್ನ ಹತ್ರ ಭದ್ರವಾಗಿ ಮಾತಾಡು, ಅರ್ಥ ಆಯ್ತಾ? ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ. ಪ್ರೀತಿ ಪೂಜಾನ ಬೈದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಅವತ್ತಿನ ದಿನದಿಂದ ಪೂಜಾನ ಯಾವಾಗ್ಲೂ ಪ್ರೀತಿ ಚುಡಾಯಿಸ್ತಾನೇ ಇದ್ಲು. ಕ್ಲಾಸ್ ರೂಮ್ ಒಳಗಡೆ ಬಂದಿದ ತಕ್ಷಣ ಪಾಪ ಪೂಜಾ ಬ್ಯಾಗ್ ತಗೊಂಡು ಡೆಸ್ಕ್ ಕ್ಲೀನ್ ಮಾಡ್ತಿದ್ಲು. ಮತ್ತೆ ಟಿಫನ್ ನಾನು ಕ್ಲಾಸಲ್ಲಿ ತಿನ್ನಕ್ ಬಿಡ್ತಿರ್ಲಿಲ್ಲ. ಏ ಪೂಜಾ, ನಿನ್ ಕಪ್ ಮುಖ ಇಟ್ಕೊಂಡು ಇಲ್ಲಿ ಕುತ್ಕೊಂಡ್ ತಿನ್ಬೇಡ. ನಿನ್ ಮುಖ ನೋಡ್ತಿದ್ರೆ ನಮ್ಗೆ ಊಟ ಇಳಿಯೋದಿಲ್ಲ. ಪೂಜಾ ದಿನ ಅಳ್ತಾ ಹೋಗಿ ಬಾತ್ರೂಮಲ್ಲಿ ಕುತ್ಕೊಂಡು ಅಲ್ಲೇ ಊಟ ಮಾಡ್ತಿದ್ಲು. ಪಾಪ ತುಂಬಾನೇ ಅಳ್ತಿದ್ಲು. ಹೇ ದೇವ್ರೆ, ನನ್ನನ್ ಯಾಕಪ್ಪ ಕಪ್ಪುಗೊಡ್ಸಿದ್ದೆ ನೀನು? ನಾನ್ ಕಪ್ಪಗಿರೋದು ನನ್ ತಪ್ಪ. ನಾನ್ ಕಪ್ಪಗಿರೋದ್ರಿಂದ ಎಲ್ಲ ನನ್ನ ಚುಡಾಯಿಸ್ತಾರೆ. ಯಾರು ನನ್ ಜೊತೆ ಫ್ರೆಂಡ್ಸ್ ಆಗಿ ಇಷ್ಟ ಇರಲ್ಲ. ಹಿಂಗೆ ಪೂಜಾನ ದಿನಗಳು ಕಳಿತಿರುತ್ತೆ. ಆದ್ರೆ ಅವಳು ತುಂಬಾ ಚೆನ್ನಾಗ್ ಓದೋ ಹುಡ್ಗಿ. ಅವಳು ತುಂಬಾ ಟ್ಯಾಲೆಂಟೆಡ್ ಆಗಿರ್ತಾಳೆ. ತುಂಬಾ ಚೆನ್ನಾಗ್ ಓದಿ ಅವಳು ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ಆಸೆ. ಕ್ಲಾಸಲ್ಲಿ ಏನ್ ಕ್ವೆಶ್ಚನ್ ಕೇಳಿದ್ರು ಆನ್ಸರ್ ಮಾಡ್ತಿದ್ಲು. ಫೈನಲ್ ಎಕ್ಸಾಮ್ಸ್ ಬರುತ್ತೆ. ಪೂಜಾ ಚೆನ್ನಾಗ್ ಮಾರ್ಕ್ಸ್ ತಗೊಂಡಿರ್ತಾಳೆ. ಹೆಡ್ ಟೀಚರ್ನ ಬಳಿ ರಿಪೋರ್ಟ್ ಕಾರ್ಡ್ ಹೋಗಿದ ತಕ್ಷಣ ಅದನ್ನ ನೋಡಿ ಅವರು ಶಾಕ್ ಆಗ್ತಾರೆ. ಪೂಜಾ ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾಳೆ, ಆದ್ರೆ ಪ್ರಿನ್ಸಿಪಲ್ ಮಗಳು ಫೇಲ್ ಆಗಿರ್ತಾಳೆ. ಈಗ ನಾನೇನ್ ಮಾಡ್ಲಿ? ಸ್ಕೂಲ್ನ ಓನರ್ ಜೈಸ್ವಾಲ್ ಅವರ ಮಗಳು ಯಾವಾಗ್ಲೂ ಫಸ್ಟ್ ಬರ್ತಾ ಇದ್ಲಲ್ವಾ? ಬೇರೆ ಯಾರಾದ್ರೂ ಫಸ್ಟ್ ಬಂದ್ರೆ ಅವರಿಗೆ ಕೋಪ ಬರುತ್ತಲ್ವಾ? ಜೈಸ್ವಾಲ್ಜಿಗೆ ಕಾಲ್ ಮಾಡಿ ಹೆಡ್ ಟೀಚರ್ ಎಲ್ಲ ವಿಷಯ ಹೇಳ್ತಾರೆ. ಆ ವಿಷಯ ಕೇಳಿ ಅವರು ಹೀಗಂತಾರೆ, ಇದು ಹೇಗ್ ಸಾಧ್ಯ? ನನ್ನ ಶಾಲೆಯಲ್ಲಿ ನನ್ನ ಮಗಳು ಫಸ್ಟ್ ಬರೋದಲ್ದೆ ಬೇರೆ ಯಾರಾದ್ರೂ ಬರೋದಾ? ಇದೆಲ್ಲ ಆದ್ರೆ ನಿಮ್ಗೆ ಯಾರಿಗೂ ಸ್ಯಾಲ್ರಿನೇ ಸಿಗಲ್ಲ. ಮತ್ತೆ ಮ್ಯಾಗ್ಝಿನಲ್ಲಿ ಫಸ್ಟ್ ಬರೋ ಪ್ಲೇಸಲ್ಲಿ ನನ್ನ ಮಗಳದೇ ಫೋಟೋ ಇರಬೇಕು. ಅದ್ರ ಮೇಲೆ ಒಬ್ಬ ಕಪ್ಪು ಹುಡುಗಿಯ ಫೋಟೋ ನಮ್ಮ ಮ್ಯಾಗ್ಝಿನಲ್ಲಿ ಬರ್ಬೇಕಾ? ಇದನ್ನೆಲ್ಲ ನೋಡ್ಕೊಂಡು ನೀವೇನ್ ಮಾಡ್ತಿರೋ ಮಾಡಿ. ಹೆಡ್ ಟೀಚರ್ ಯೋಚನೆಯಲ್ಲಿ ಬೀಳ್ತಾರೆ. ಪೂಜಾ ನಂಬರ್ನ ಕಡಿಮೆ ಮಾಡಿ ಇವಳ್ ಮಾರ್ಕ್ಸ್ನ ಹೆಚ್ಚ್ ಮಾಡ್ತಾರೆ. ಮತ್ತೆ ಪ್ರೀತಿ ಫಸ್ಟ್ ಬರ್ತಾಳೆ. ಕ್ಲಾಸಲ್ಲಿ ರಿಸಲ್ಟ್ ಬಂದಾಗ ಪೂಜಾ ನೋಡಿ ಶಾಕ್ ಆಗ್ತಾಳೆ. ಮತ್ತೆ ಹೆಡ್ ಮಾಸ್ಟರ್ ಹತ್ರ ಹೋಗಿ ಎಲ್ಲ ವಿಷಯ ಹೇಳ್ತಾಳೆ.
ಹೆಡ್ ಟೀಚರ್, ನಾನು ಪರೀಕ್ಷೆ ಚೆನ್ನಾಗ್ ಮಾಡಿದ್ದೆ, ಆದ್ರೆ ಮಾರ್ಕ್ಸ್ ಕಡಿಮೆ ಬಂದಿದೆ. ಆ ಪ್ರೀತಿ ಚೀಟಿಂಗ್ ಮಾಡಿದಾಳೆ, ಆದ್ರೆ ಅವಳು ಟಾಪರ್ ಆಗಿ ಬಂದಿದ್ದಾಳೆ. ಸಿಕ್ಕಿದ್ದು ಸಿಕ್ಕಿದೆ, ಅದನ್ನೇ ಇಟ್ಕೊಳ್ಬೇಕು ನೀನು. ಪೂಜಾ ಅಲ್ಲಿಂದ ಹೋಗ್ಬಿಡ್ತಾಳೆ. ಆಗ ಪ್ರೀತಿ ಎಲ್ಲಾ ವಿಷಯ ಅವರ ಫ್ರೆಂಡ್ಸ್ ಹತ್ರ ಹೇಳಿ ನಗ್ತಾ ಇರೋದ್ ಕೇಳಿಸ್ಕೊತಾಳೆ. ಅವ್ರಪ್ಪನ ಭಯಕ್ಕೆ ಪ್ರೀತಿ ಹೆಂಗ್ ಫಸ್ಟ್ ಬಂದ್ಲು ಅಂತ ಹೇಳ್ತಾಳೆ. ಮತ್ತೆ ಪೂಜಾ ಇದೆಲ್ಲ ಕೇಳಿ ಬೇಜಾರಾಗ್ತಾಳೆ. ಪೂಜಾ ಅಳ್ತಾ ಮನೆಗ್ ಹೋಗ್ತಾಳೆ. ಅಮ್ಮ ಅಮ್ಮ, ನಾನ್ ಯಾಕಮ್ಮ ಕಪ್ಪುಗೊಟ್ಟಿದ್ದು? ಯಾರು ನನ್ನನ್ನ ಪ್ರೀತಿ ಮಾಡಲ್ಲ, ನಾನಂದ್ರೆ ಯಾರಿಗೂ ಇಷ್ಟ ಅಲ್ಲ. ನಾನಿದೀನಲ್ಲ ತಾಯಿ. ಅಮ್ಮ ನೋಡಮ್ಮ, ಬೇರೆ ಯಾರೂ ಇಲ್ಲ. ಪರೀಕ್ಷೆಯಲ್ಲಿ ಎಷ್ಟು ಚೆನ್ನಾಗಿ ಬರ್ದಿದ್ದೆ ಅಮ್ಮ. ನನ್ ಮಾರ್ಕ್ಸ್ ಕಡಿಮೆ ಮಾಡಿ ಪ್ರೀತಿಗೆ ಟಾಪರ್ ಅಂತ ಪೊಸಿಷನ್ ಕೊಟ್ಟಿದ್ದಾರೆ. ನಾನ್ ಸ್ಕೂಲ್ಗೆ ಹೋಗಲ್ಲಮ್ಮ. ಪೂಜಾ 2 ದಿನ ಸ್ಕೂಲ್ಗೆ ಹೋಗೋದಿಲ್ಲ, ಆದ್ರೆ ಯಾರು ಕೇರ್ ಮಾಡಲ್ಲ. ಅಷ್ಟರಲ್ಲೇ ಇಂಟರ್ ಸ್ಕೂಲ್